ಒಂದು ಚಟುವಟಿಕೆ ಮಾಡೋಣ. ಮಹಾಪ್ರಾಣ ಅಕ್ಷರಗಳ ಚಟುವಟಿಕೆ. ಯಾವ ರೀತಿ ಮಹಾಪ್ರಾಣ ಅಕ್ಷರಗಳನ್ನು ಹೇಳಬೇಕಾದ್ರೆ ಎಷ್ಟು ಉಚ್ಚಾರಣೆ ಬರುತ್ತೆ, ಹಾಗೆ ಅಲ್ಪ ಪ್ರಾಣ ಹೇಳ್ಬೇಕಾದ್ರೆ ಎಷ್ಟು ಉಚ್ಚಾರಣೆ ಬರುತ್ತನ್ನ ನಾವೀಗೊಂದು ಚಟುವಟಿಕೆ ಆಧಾರಿತ ಮಾಡೋಣ. ಈಗ ಇಲ್ಲೊಂದು ಕಾಗದದ ಚೂರುಗಳಿದೆ. ನಿಮ್ಮಲ್ಲಿ ಮಹಾಪ್ರಾಣ ಮತ್ತು ಅಲ್ಪ ಪ್ರಾಣ ಅಕ್ಷರಗಳನ್ನು ಹೇಳಿದಾಗ ಯಾವ ರೀತಿ ಬರುತ್ತೆ? ಒಂದು ಅಲ್ಪ ಪ್ರಾಣ ಹೇಳು. ಇಲ್ಲಲ್ಲ? ಮಹಾಪ್ರಾಣ ಗೊತ್ತಲ್ಲ? ವೆರಿ ಗುಡ್. ಮಾಡು. ಆಗ್ತಾ ಇಲ್ಲ. ಉಸಿರು ಇಲ್ಲಿ ಕೊಡಬೇಕು. ಉಸಿರು ಕೊಟ್ರೆ ಅದೇನಾಗುತ್ತೆ? ವೆರಿ ಗುಡ್. ನೆಕ್ಸ್ಟ್ ಮಾಡು. ವೆರಿ ಗುಡ್. ಇನ್ನೊಂದ್ಸತಿ ಮಾಡು. ಗೊತ್ತಾಯ್ತಲ್ಲ ಮಹಾಪ್ರಾಣ ಅಕ್ಷರಗಳು ಪಾಪ. ವೆರಿ ಗುಡ್. ವೆರಿ ಗುಡ್. ನೈಸ್. ಅರ್ಥ ಆಯ್ತಲ್ಲ?